ಲೋಕಸಭಾ ಫಲಿತಾಂಶ ಸಿಎಂ ಕುರ್ಚಿಯನ್ನ ಅಲುಗಾಡಿಸುತ್ತೆ. 2024ರ ರಿಸಲ್ಟ್ ಮೇಲೆ ಮುಖ್ಯಮಂತ್ರಿಯವರ ಕುರ್ಚಿ ನಿಂತಿದ್ಯಾ? ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಸಂಚಕಾರನ? ಮೈಸೂರು ಚಾಮರಾಜನಗರದಲ್ಲಿ ಸಿಎಂಗೆ ಅಗ್ನಿ ಪರೀಕ್ಷೆ. ಹಲವು ಸಚಿವರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ತಮ್ಮ ತಮ್ಮ ಮಕ್ಕಳನ್ನ ನಿಲ್ಲಿಸಿರುವಂತಹ ಸಚಿವರುಗಳು ಅವರನ್ನ ಗೆಲ್ಲಿಸದೆ ಹೋದ್ರೆ ಅವರ ಮಂತ್ರಿಗಿರಿಗೆ ಕುತ್ತು ಎನ್ನುವ ಎಚ್ಚರಿಕೆ. ಕೇವಲ ಸಚಿವರುಗಳಿಗಷ್ಟೇ ಅಲ್ಲ, ಒಂದೊಮ್ಮೆ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಕುರ್ಚಿಗೂ ಹಾಗಿದ್ರೆ ಸಂಚಕಾರನ? ಲೋಕಸಭೆಯಲ್ಲಿ ಕಡಿಮೆ ಸ್ಥಾನ ಗೆದ್ರೆ ಸಿಎಂ ಬದಲಾವಣೆಯ ಭೀತಿ. ಕಡಿಮೆ ಸ್ಥಾನ ಗೆದ್ರೆ ಸಿಎಂ ಬದಲಾವಣೆ ಎನ್ನುವ ಮುನ್ಸೂಚನೆ ಏನಾದರೂ ಸಿಕ್ಕಿದೆಯಾ? ಸಿಎಂ ಪುತ್ರ ಮತ್ತು ಬೆಂಬಲಿಗರಿಂದಲೂ ಕೂಡ ಬದಲಾವಣೆ ಚರ್ಚೆ. ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ ಹೆಚ್ಚಿನ ಸ್ಥಾನ ಗೆಲ್ಲಬೇಕು. ಚರ್ಚೆ ಗ್ರಾಸ ಆಗಿದೆ. ಸಿಎಂ ಮತ್ತು ಸಿಎಂ ಪುತ್ರ ಯತೀಂದ್ರ ಹಾಗೂ ಅವರ ಬೆಂಬಲಿಗರ ಭಾಷಣ. ನೀವು ನಮಗೆ ಹೆಚ್ಚು ಲೀಡ್ ಕೊಟ್ರೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಆಡಿರುವಂತಹ ಮಾತು ಇಂಥದ್ದೊಂದು ಚರ್ಚೆಗೆ ಕಾರಣ ಆಗಿದೆ. ಸಿಎಂ ಮುಂದುವರಿಬೇಕು, ಎಲೆಕ್ಷನ್ ಮಾಡಬೇಕು ಅಂತಾರೆ ಅನ್ಸಾರಿ. ಹೆಚ್ಚು ಸೀಟ್ ಗೆಲ್ದಿದ್ರೆ ಸಿಎಂ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಶ್ರೀನಿವಾಸ್ ಹೇಳ್ತಾರೆ. ಈ ಕಾಂಗ್ರೆಸ್ ನಾಯಕರ ಸಾಲು ಸಾಲು ಹೇಳಿಕೆಗಳೇನಿವೆ, ಇದು ಈಗ ಟೆನ್ಷನ್ ಹೆಚ್ಚಿಸ್ತಾ ಇದೆ. ಹಾಗಿದ್ರೆ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಸಿಎಂ ಕುರ್ಚಿ ನಿಂತಿದ್ಯಾ ಎನ್ನುವ ಪ್ರಶ್ನೆ. ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕಾ ಬೇಡ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಬಹುಮತದಿಂದ ನಮ್ಮ ಅಭ್ಯರ್ಥಿಯಾದಂತಹ ಸುನಿಲ್ ಬೋಸ್ ಅವರು ಆಯ್ಕೆಯಾಗಿ ಬರಬೇಕು. ಅವರು ಹೆಚ್ಚಿನ ಬಹುಮತ ಗಳಿಸ್ಕೊಳ್ಳಿಲ್ಲ ಅಂತಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಮುಜುಗರ ಖಂಡಿತ ಆಗುತ್ತೆ. ನಮ್ಮ ಟೀಕೆ ಮಾಡೋರು ಕಾಯ್ಕೊಂಡಿರ್ತಾರೆ ಟೀಕೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ವಿರೋಧಿಗಳಿಗೆ. ನಮ್ಗೆ ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರೋಂಗೆ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮ್ಮ ಹೆಸರನ್ನ ಉಳಿಸ್ಕೊಡ್ಬೇಕು. ಮುಖ್ಯಮಂತ್ರಿಗಳು ಮತ್ತೆ ಎಚ್ ಸಿ ಮಾದೇವ್ ಸರ್ ಹೆಸರನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರ ಏನಾದ್ರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಎಲ್ಲರಿಗೂ ಒಳ್ಳೆದಾಗಿಂತ ಹಾರೈಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.